ಇಡೀ ಮಾತಂಗ ಹಿಲ್ಸ್ ಅಲ್ಲಿ ನಾವಿಬ್ರೇ ಇರೋದೀಗ. ವಿಡಿಯೋ ಮಾಡಿ ಕಕ್ಕ ಕಳಿಸ್ತೀನಿ. ಬಾ ಈ ಕಡೆ. ಭಯ ಪಡ್ಬೇಡ ಶ್ರೀ, ನಾನು ಇದೀನಿ. ಕ್ರೇಜಿ ವೆದರ್ ಮಾಡಬೇಡಿ. ಯಾರಾದ್ರೂ ಹಂಪಿಲಿದ್ರೆ ಮಾತಂಗ ಹಿಲ್ಸ್ ಬನ್ನಿ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವೀಗ ಒಂದು ಟ್ರೆಕ್ಕಿಂಗ್ ಜಾಗಕ್ಕೆ ಹೋಗ್ತಾ ಇದ್ವಿ. ಮಾತಂಗ ಹಿಲ್ಸ್ ಅಂತ ಹಂಪಿ ಹತ್ರ ಇದೆ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಏನಂತಲ್ಲ ಅದ್ರ ಅಪೋಸಿಟೇ ಇದೆ. ಸೊ ಈಗ ಸದ್ಯಕ್ಕೆ ನಾನು ನನ್ನ ಅಕ್ಕ ಬಾಬಾ ಹೋಗ್ತಾ ಇದ್ವಿ. ಇಲ್ಲಿ ಏನೋ ಒಂದು ಜೀವ ಕಾಣಿಸ್ತಾ ಇದೆಯಲ್ಲ, ಆ ಜೀವ ಎಲ್ಲ ನಮ್ಮ ಜೊತೆ ಬರೋಲ್ಲ. ಟ್ರೆಕ್ಕಿಂಗಲ್ಲಿ ಕುಡಿಯೋ ಕೋಕೋ ಕೋಲಾನ ಇಲ್ಲೇ ಕುಡಿದು ಖಾಲಿ ಮಾಡ್ತಾರೆ. ಇನ್ನೇನು ಹೇಳಲಿ. ಸೊ ಈಗ ಹೊರಟಿದ್ದೀವಿ ಹಂಗೆ ನಿಮಗೂ ನಮ್ಮ ಜೊತೆ ಆ ಒಂದು ಜಾಗನ ತೋರಿಸ್ತೀವಿ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಕೂಲರ್ ಇಲ್ಲಿ ಸ್ಟೋರ್ ರೂಮಲ್ಲಿದೆ. ಅಲ್ಲೋ ಆ ರೂಮಲ್ಲಿ ಎ ಸಿ. ಈ ನಾವೆಲ್ಲ ಹೊರಗಡೆ ಮಲಗಿದ್ರೆ ಎರಡು ರೂಮ್ ಬರುತ್ತದೆ ಎಸಿ. ಇನ್ನ ಆಯ್ತು ಬಿಡು. ನಾವು ಹೊರ್ಟು ನಿಂತೀವಿ. ಇವಳಿಗೆ ಹೊರ್ಟು ನಿಂತಾಗ್ಲೇ ಹಾಂ ಹ್ಞೂ ಮಮ್ಮಿ ಬಾಯ್. ಏನು ಬರ್ತಿಲ್ಲ? ಕಾರ್ ಫುಲ್ ಕ್ಲೀನ್ ಆಗಿದೆ. ಅವರಿಬ್ಬರೇ ಹೋಗ್ಬಿಡ್ತಾರೆ. ಬಾರೋ ಏನು ಮೈತ್ರ? ಅದು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದವರೆಗೂ ದಾರಿ ಗೊತ್ತಿಲ್ಲ ಮೈತ್ರ ನಿಂಗೆ? ನನಗೂ ಗೊತ್ತಾಯ್ತು, ನನಗೂ ಗೊತ್ತಾಯ್ತು, ಉಳ್ರಿಗೂ ಗೊತ್ತಿರುತ್ತೆ. ಅದೇ ಮೈತ್ರಂಗ್ ಬಿಟ್ಟು ಮೈತ್ರ ಹಾಟ್ ಸ್ಪಾಟ್ ಅಂತ ಮಾಡಿ ಥರ್ಡ್ ವೀಲಿಂಗ್ ಅಂತಾರಲ್ಲ, ದರ್ಶನ ನಡಗ್ಲಿನ ಇವರಿಬ್ಬರಿಗೆ. ನಾನು ಥರ್ಡ್ ವೀಲಿಂಗ್ ಎಕ್ಸ್ಪರ್ಟ್. ಥರ್ಡ್ ವೀಲರ್ಸ್ ಅಂತ ಏನಾದ್ರು ವರ್ಡ್ ಇದ್ರೆ ಅದರಲ್ಲಿ ಇವರಿಬ್ರು. ನಾನಂತೂ ಅಲ್ಲ, ದರ್ಶನ ನಡಗ್ಲಿ ಮಾತ್ರ. ನಾನಂತೂ ಭಾಳ ಅದರಲ್ಲಿ ಎಕ್ಸ್ಪರ್ಟ್. ಇವರು 3 ವರ್ಷದ ಕಪಲ್ಸ್ ಜರ್ನಿ, ನಾನು ಒಬ್ಬ. ನಿನ್ನ ಫೇವ್ರೆಟ್ ಸಿಂಗರ್ ಯಾರು ಹೆಸರು? ಶ್ರೇಯಾ ಘೋಷಾಲ್ ಅಕ್ಕ. ಫೇವ್ರೆಟ್ ಕ್ರಿಕೆಟರ್? ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ, ಶ್ರೇಯಾಂಕಾ ಪಾಟೀಲ್. ಓ, ಶ್ರೇಯಾಂಕಾ ಪಾಟೀಲ್ ಇಷ್ಟನಾ? ಏನಕ್ಕೆ? ಅವಳು ರೀಲ್ಸ್ ಮಾಡ್ತಾಳೆ. ಟ್ಯಾಲೆಂಟ್ ನೋಡ್ತೀವಿ. ಶ್ರೇಯಸ್ ಅಯ್ಯರ್. ಓ, ಅವನು ಇಷ್ಟ ನಿಂಗೆ? ಆಕ್ಟ್ರೆಸ್ ಯಾರು ಇಷ್ಟ? ಹೌದು, ಆಕ್ಟ್ರೆಸ್ ಶ್ರೇಯಾ. ಓ, ತೆಲುಗು ಆಕ್ಟರ್ ಶ್ರೇಯಾ ಅಲ್ಲ, ಶ್ರೇಯಾ ಆಗಲ್ಲ, ಬೇಡ. ಆಮೇಲೆ ಅವನಿಗೆ ಇದು ಇಷ್ಟ, ಈ ಆಶೀರ್ವಾದ. ಯಾವುದು? ಆಯುಷ್ಯ, ಶ್ರೇಯಸ್ಸು. ಇವೆಲ್ಲ ಕಟ್ ಮಾಡಿ. ಇಲ್ಲ, ಕರೆಕ್ಟೇ ಮಾಡಲ್ಲ. ಹಾಡು ಹಾಕತ್ನಪ್ಪ ತೆಲುಗು ಸಾಂಗ್ಸ್. ನಾವು 10 months ನಾವು ಮೇಲತ್ತಿ ಹೋಗಿರ್ತೀವಿ. ಆಗ ಮೈತ್ರ ಇನ್ನು ಕೆಳಗಡೆ ಚಪ್ಪಲಿ ಕಾರ್ ಡೋರ್ ಮುಚ್ತಾ ಇರ್ತಾಳೆ. ಆಕ್ಚುಲಿ ಅಲ್ಲ ಮೈತ್ರ? ಮೈತ್ರ ಹಂಗೆ ನಮ್ಮ ಫ್ಯಾಮಿಲಿ. ವಾಶ್ ಮಾಡಿಸ್ಬೇಕು, ನಾಳೆ ಮಾಡಿಸಬೇಕು. ಕೂಡ್ಲಿಗೆ ಮಾಡ್ಸೋಣ ಪರಿಚಯ ಅದರಲ್ಲಿ. ನೀವು ತಿಂಡಿ ಮಾಡೋಷ್ಟರಲ್ಲಿ ಅವ್ರು ವಾಶ್ ಮಾಡ್ಕೊಡ್ತಾರೆ. ನೀವು ತಿಂಡಿ ಮಾಡಿಸ್ರೆ ನಾವು ವಾಶ್ ಮಾಡ್ಸೋಣ. ಮೈತ್ರ ಹಿಂಗೆ ಒತ್ತೊತ್ತು ಹಿಂಗೆ ತಿನ್ನೋಷ್ಟರಲ್ಲಿ ವಾಶ್ ಮಾಡ್ಬೇಕು. ಸುಂಟರ ಗಾಳಿ. ಸನ್ಸೆಟ್ ಆಗೋ ಟೈಮಲ್ಲಿ ಹೋಗ್ಬೇಕು ನಾವು. ಆದಷ್ಟರಲ್ಲಿ ಮೇಲಿರ್ಬೇಕು. ಆಯ್ ಮಾಡು ಮೈತ್ರ. ನನ್ನನ್ನ ಬಂದು ಎದ್ದೇಳಿಸಿ ಹೋಗೋಣ ಅಂದ್ಲು. ಹೋಗೋಣ ಅಂದೆ. ಆಮೇಲೆ ಕೇಳ್ತೀನಿ ಅಂತ ಬಂದಿದ್ದು ನಾನು. ಬೇಡ ಅಂತ ಬಂದ್ಲು, ಮಲ್ಕೊಂಡು. ಇವನಂತೂ ಎಷ್ಟು ಚಂಕ್ ತಿಂತಾ ಇದ್ದಾನೆ ಅಂದ್ರೆ ಅವತ್ತು ಪಾಪ ಸಿಕ್ಕೆ ತಿನ್ಲೇ ಇಲ್ಲ. ನಾನು ಡೇಟ್ಸ್ತೀನಿ. ಓ ಮೈ ಗಾಡ್. ಅಜ್ರೆ ಲುಕ್ ಅಟ್ ಮೈ ಶೇಪ್ಸ್. ಎಲ್ಲ ಇದ್ದೇ ಇರ್ತದೆ ಬಾಸ್. ಎಲ್ಲ ನೋಡಿ, ಈ ಕಡೆ ಉಗ್ರನರಸಿಂಹಸ್ವಾಮಿ, ಬಡವಿಲಿಂಗ ಎಲ್ಲ ಬರುತ್ತೆ. ಬರುತ್ತೆ. ಅಲ್ಲಿ ಸನ್ಸೆಟ್ ಆಗೋಷ್ಟರಲ್ಲಿ ನಾವಲ್ಲಿ ಇದ್ರೆ ಸಾಕು. ಅಂದಲ್ಲ ಪ್ರಮೋದ್ ಅಣ್ಣ. ಉಗ್ರ ನರಸಿಂಹಸ್ವಾಮಿ 2 ಕೈ ಕಟ್ಟಾಗಿದೆ. ಯಾಕಂದ್ರೆ ಆ ಕೈ ಒಳಗೆ ಮುಂಚೆ ವಜ್ರ ಇತ್ತು. ಅದಕ್ಕೆ ಬ್ರಿಟಿಷರು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು. ಬ್ರಿಟಿಷರಲ್ಲ, ಯಾರ ಕಳ್ಳರು.
ಹಿಸ್ಟ್ರಿ ಓದೇನಾ? ಬ್ರಿಟಿಷ್ನೇ ಕಳ್ರು ಆ್ಯಕ್ಚುಲಿ. ಇಲ್ಲ ಸುಮ್ಮನೆ ಹೇಳೋದು. ಆ ಬೆಟ್ಟ ಹತ್ಬೇಕು ನಾವೀಗ. ಜನ ಇದ್ದಾರೆ ಗಾಯ್ಸ್ ಅಲ್ಲಿ, ಸನ್ಸೆಟ್ ಕಾಯ್ತಾ ಇದ್ದಾರೆ. ನಾವೇ ಲೇಟ್ ಲತೀಫ್ಸ್. ಶಿವನ್ ದೇವಸ್ಥಾನ. ಸೊ ಅದಕ್ಕೆ ಆ ಇದ್ರಲ್ಲಿ ಅದು ಹೆಂಗೆ ಅಂತ ಎಲ್ಲ ನಮ್ಮ ಅಕ್ಕ ಹಂಗೆ ಹೇಳ್ತಾರೆ. ಜನ ಜಂಗುಳಿ ಇದೆ ಹಂಪಿಲಿ. ಎಲ್ಲ ಎಲ್ಲ ಚಾಟ್ ಜಿಪಿಟಿ ಹಾಕಿ ನೋಡ್ಕೊಂಡ್ ಬಿಟ್ಟಾಳ ನಮ್ಮ ಅಕ್ಕ. ನಾನು ಈಗ ಬಂದು ನಮ್ಮ ಮುಂದೆ ಸ್ಟೋರಿ ಹೇಳಕತ್ತಾವ. ನೋಡಿಲ್ಲ ನಾ ಅದ್ರದ್ದು ಇಂಪಾರ್ಟೆನ್ಸ್ ಅಂತ. ಹೌದು, ಒಂದ್ಸಲ ಅಲ್ಲಿ ಹತ್ಬೇಕೀಗ. ಎಷ್ಟು ನಿಮಿಷದಲ್ಲಿ ಹತ್ತಿದೆ ಮಾತ್ರ, ಅದ್ರಲ್ಲಿ 20 ಮಿನಿಟ್ಸ್ ಅಂತ ಹೇಳಿ ಅಲ್ಲ. 20 to 30 minutes ಅಲ್ಲಿ ಹತ್ಬೋದು ಅಂತ ಆಯ್ತು. ಎಕ್ಸ್ಟ್ರಾ ಟೈಮ್ ಅಷ್ಟೇ ಈಗ 5:15. ಹಾಗಂದ್ರೆ 6:10 ನಮ್ಮ ಅಕ್ಕ ಮೇಲಿರ್ತ. 5 ಇರಲ್ಲ, ಪಕ್ಕ ಇರಲ್ಲ. 5:47 ಆಯ್ತಾ? ಪ್ಲೀಸ್ ಎನ್ಶೋರ್ ಸಫಿಷಿಯಂಟ್ ಬ್ಯಾಲೆನ್ಸ್ ಇನ್ ಯುವರ್ ಅಕೌಂಟ್. ಇನ್ನು ಇವತ್ತು 22 ಮಾತ್ರ. ಅದು ಬರ್ತದೆ ಒಂದು 6 ನಿಮಿಷ ನನ್ನ ಮೆಸೇಜ್. ಇಬ್ರು ಸಿಂಹದ ಮರಿಗಳು ಮುಂದೆ ಇದ್ದಾವೆ. ತಗೋಬೇಕಾ? ಮೂವರು ಅಲ್ಲಿ ಸ್ವಲ್ಪ ಚಿಪ್ಸ್ ಎಲ್ಲ ತಿನ್ಕೊಂಡ್ರು ಕಾರಲ್ಲಿ. ಈಗ ಮತ್ತೆ ಬಟಾಣಿ ತೊಗೊಂಡು ತಿನ್ಕೊಂಡು ಹತ್ತಾ ಇದ್ದಾರೆ. ನಾನು ಚಂದ ಡೇಟ್ಸ್ ತಿಂದೆ. ನನ್ನ ಅಕ್ಕ ಅಂತೂ ಚಾಟ್ ಜಿಪಿಟಿಲಿ ನೋಡ್ಕೊಬಂದು ಅದು ಇದು ಅಂತ ಇದ್ದಾಳೆ. ನಾನು ಆಗ್ಲೇ ತಿಳ್ಕೊಬಿಟ್ಟಿದ್ದೀನಿ ಮೈತ್ರ. ಸನ್ಸೆಟ್ ನೋಡೋಕೆ ಬಂದೀವಿ, ಸನ್ನೆ ಇಲ್ಲ. ಸಣ್ಣ ಅಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಕ್ರೇಜಿ ವೆದರ್ ಐತಿ. ಬನ್ನಿ ತೋರಿಸ್ತೀನಿ ನಿಮಗೂ. ಎಷ್ಟು ಬೇಗ ಹತ್ತಿವೋ ಗೊತ್ತಿಲ್ಲ, ಇಲ್ಲೇ ಸುಸ್ತಾಗ್ಬಿಡ್ತು. ಬಿಕಾಸ್ ಬೆಳಗ್ಗೆ ತಿಂಡಿ ಮಾಡಿರೋರು ಏನು ತಿಂದಿಲ್ಲ. ಬನ್ನಿ ಹೋಗೋಣ. ಬಸ್ಸು ಏನು ಹುಳ ಅಂದೆಲ್ಲ ಕ್ರೇಜಿ. SD ಕಾರ್ಡ್ ಹೌದು. ಒಂದು ಬ್ರೇಕ್ ತಗೊಂಡಿದ್ದೀವಿ. ಚಿಪ್ಸ್ ಅಲ್ಲ, ಬಟಾಣಿ ತಿಂತಾ ಇದ್ದಾನೆ HD. ಇಬ್ಬರು ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಏನಿಲ್ಲೇ ಐತಿ ಗುಡ್ಡ ಅನ್ನೋ ಥರ. ನನ್ನ ಅಕ್ಕನೂ ಫುಲ್ ಸ್ಪೀಡ್ ಆಗಿಬಿಟ್ಟಿದ್ದಾಳೆ. ಹೌದು. ವೆದರ್ ಕ್ರೇಜಿ ವೆದರ್. ಇಬ್ರು ಸಾಹಸ ಮಾಡ್ತಾ ಇದ್ದಾರೆ. ಹೌದು. ನಿಬ್ಬಿ ನೋಡಕ್ಕಾಗಲ್ಲ ಇಲ್ಲಿ. ಯಾರನ್ನ ಮಿಸ್ ಮಾಡ್ಕೊಳ್ತಾ ಜಯ ಅಂಜನಾದ್ರಿ ಕಾಣಿಸ್ತಾ ಇದೆ ಆಯ್ತಾ. ಅಲ್ಲಿ ಅಲ್ಲೆಲ್ಲೋ ಪುರಂದರ ಮಂಟಪ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಇವನು ಫ್ಲೆಕ್ಸ್ ಮಾಡ್ತಾ ಇರೋದು. ದರ್ಶನ್ ಗಾಳಿ ಐತಿ ಬಾ. ದರ್ಶನ್ 73 ಅದಿ ಬಾ. ಹೇಳ್ತೀನಿ ಇರು ಕಕ್ಕಂಗೆ. ಸೈಡಲ್ಲಿ ಇದ್ದೀನಿ. ಮಾಡಬೇಡಿ. ಯಾರಾದರೂ ಹಂಪಿಲಿದ್ರೆ ಮಾತಂಗ ಹೇಳಿ ಬನ್ನಿ, ಪ್ಲೀಸ್ ಬನ್ನಿ. ಎಲ್ಲೆಲ್ಲಿಂದನೋ ಮೆಟ್ಲುಗಳು. ನಾನು ಬರ್ತೀನಿ ಶ್ರೀ, ನಾನು ಫುಲ್ ಸ್ಟ್ರಾಂಗ್ ಇದ್ದೀನಿ. ಇವತ್ತು ಟಯರ್ಡ್ ಆಗಿಲ್ಲ. ಯಾಕೆ ಹೇಳು? 10K ಸ್ಟೆಪ್ಸ್. ಬರ್ತೀನಿ ಶ್ರೀ, ಬಂದೆ. ಕ್ರೇಜಿ. ಇಲ್ಲಿಂದ ಹಾಂ ಟೈಮ್ ಎಷ್ಟು? 15 ಮಿನಿಟ್ಸಲ್ಲಿ ಬಂದ್ವಾ? 15 ಮಿನಿಟ್ಸಲ್ಲಿ ಆರಾಮಾಗಿ ಬಂದ್ವಿ. ವೆದರ್ ಅದೇ. ಮಳೆ ಹೋಯ್ತು. ಏನು ಅನಿಸ್ತಾ ಇದೆ? ಹೌದು. ವೆದರ್
ದರ್ಶನ ಆಗಲಿ ವಿಡಿಯೋ ಮಾಡಿ ಕಕ್ಕ ಕಳಿಸ್ತೀನಿ ಬಾ ಈ ಕಡೆ ವಿಜಯ ವಿಠಲ ಟೆಂಪಲ್ ಕುತ್ಕೊಂಡು ಸೂರ್ಯಕಾಂತಿ ತಿಂತ ಇದ್ದಾನೆ ಅದೇನೋ ತಿಂತ ಇದ್ದಾನೆ ಬಟಾಣಿ ಅದು ಅವಳು ನಿನ್ನ ಹೆಂಡತಿ ಕೋತಿ ಕೊಟ್ಟು ಮಾಡ್ತೀಯ ಅವ್ನು ಹೇಳಿದ್ದೀಗ ಎಡ್ಜಲ್ಲಿ ಇದ್ಕೊಂಡು ಈಗ ಇರೋದೇನು ನಿನ್ನ ಹತ್ರ ಏಯ್ ಇಲ್ಲ ಏನು ಸಕ್ಕದ ಕಾಣಿಸ್ತದೆ ಅಪ್ಪ ಅದು ಉಗ್ರ ನರಸಿಂಹ ಮತ್ತೆ ಉದ್ದಾನ ಗಣಪತಿ ಟೆಂಪಲ್ ಉದ್ದಾನ ಗಣಪತಿ ಎಲ್ಲ ಇದು ಮಾಡಿದ್ರ ಅದೆಲ್ಲ ಕಾಣಿಸಲ್ಲ ಅನ್ಸುತ್ತೆ ಇಲ್ಲಿ ಸ್ವಸ್ತಿ ಕಾಣಿಸ್ತದೆ ಆಮೇಲೆ ಇಲ್ಲಿ ಅದು ಕಡಲೆಕಾಳು ಸಾಸಿವೆಕಾಳು ಗಣಪ ಅಂಡ್ ಅಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಲ್ಲಿ ಇದು ಬಂದ್ಬಿಟ್ಟು ಮಾತಕ್ಕ ಬೆಟ್ಟ ಬೇಕಾ ಈಗಾಗಲೇ ಕಾಫಿ ಆಸೆ ಆಯಿತು ಎಚ್ ಡಿ ಬಟಾಣಿ ತಿನ್ನೋದು ಮುಗಿಸ್ತಾ ಇದೆ ಅವನು ಹೆಂಗಿದೆ ಎಚ್ ಡಿ ಹೆಂಗಿದೆ ಸ್ವಸ್ತಿ ಮಾತಕ್ಕ ಹೆಂಗೆ ಮಾತ್ರ ಹೌದು ಡ್ಯಾಮ್ ಅದು ಕಾಮಲಾಪುರ ಕೆರೆ ಅನ್ಸುತ್ತೆ ಹೌದು ಇದು ತುಂಗಭದ್ರಾ ನದಿ ವೆದರ್ ಅದು ತೋರಿಸ್ದೆ ವೆದರ್ ಮಾತ್ರ ಸಾಕಾಗಿದೆ ನನ್ನ ಕೂದಲಂತೂ ಹಾರ್ತಾ ಇದೆ ಇವ್ರಿಗೀಗ ಕಾಫಿ ಆಸೆ ಆಗ್ತದೆ ಹೇಳು ಮಿತ್ರ ನಿನ್ನ ಸ್ಟೋರಿ ಪ್ಲೀಸ್ ಇದು ಬೆಟ್ಟದ ಅದನ್ನು ಬಿಸ್ನೆಸ್ ತಗೊಂಬಪ್ಪ ನಂಗೆ ಬೇಡ ಒಂದು ಕಾಫಿ ಎರಡು ಬೂಸ್ಟ್ ಬ್ರೂನಾ ನಂಗೆ ಎನರ್ಜಿ ಅವನಿಗೆ ಎನರ್ಜಿ ಬೇಕು ಸಕ್ಕರೆ ಇದೆಯಾ ದೇವಸ್ಥಾನದ ಮೇಲೆ ಚಪ್ಪಲಿ ಹಾಕೊಂಬಂದಿದೆಯಲ್ಲ ಛೇ 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 ನಾನು ಒಬ್ಬನೇ ಅಲ್ಲ ಎಲ್ಲ ನಾನು ಚಪ್ಪಲ್ ಅವ್ರು ಎಲ್ಲ ಕಾಫಿ ಟೀ ಬಿಡಲ್ಲ ಹಿಂಗೆ ಮೇಲೆ ಬೆಟ್ಟಕ್ಕೆ ಬಂದ್ಬಿಟ್ಟು ಈ ಥರ ಬಿಸಿ ಬಿಸಿ ಹಾಲು ಕುಡಿರಿ ಅವಳು ಕಾಫಿ ಕುಡಿಯಲ್ಲ ಬೂಸ್ಟ್ ಕುಡಿಯಲ್ಲ ಬೋರ್ವಿಟಾ ಕುಡಿಯಲ್ಲ ನಾನು ಕಾಫಿ ಕುಡಿದೆ ಹಾಲು ಕುಡಿತಾ ಇದ್ದಾರೆ ಚೆನ್ನಾಗಿದೆ ಟೆಡಿ ಈಸ್ ಡ್ರಿಂಕಿಂಗ್ ಹಲೋ ವೇರ್ ಇಸ್ ಮೈ ಕ್ಯಾಮ್ರಾನ ಟೆಡಿ ಎಂತ ಬೋರ್ವಿಟಾನ ಬೂಸ್ಟಾ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ದರ್ಶನ್ ಸರ್ ಚಿಲ್ ಮಾಡಕತ್ತಾನ ಸಾಂಗ್ ಕೇಳ್ಕೊಂಡು ಇದೇನು ಬರಲ್ಲ ನನಗೆ ಇದೆ ಕಾನ್ಫಿಡೆನ್ಸ್ ಅಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಕಾಣಿಸ್ತಿದೆ ಅಲ್ಲಿ ಅಂಜನಾದ್ರಿ ಕಾಣಿಸ್ತಾ ಇದೆ ದಟ್ ಇಸ್ ಅಂಜನಾದ್ರಿ ವಿರೂಪಾಕ್ಷೇಶ್ವರ ಗುಡಿಲಿ ಮಂಗಳಾರತಿ ಆಗ್ತಾ ಇದೆ ಕೇಳಿಸ್ಕೊಳ್ಳಿ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡು ಅದಕ್ಕೆ ಮತ್ತೆ ಬಾಳೆ ಎಲೆ ಸಿಗೋದು ಮಾತ್ರ ಅವರು ನಾನ್ ಸೆನ್ಸ್ ಮಾತಾಡ್ತಾ ಇದ್ದಾರೆ ಸನ್ಸೆಟ್ ನೋಡಕ್ಕೆ ಬಂದು ಬಟ್ ಒಳ್ಳೆ ವೆದರ್ ಸಿಕ್ತು ಕ್ರೇಜಿ ವೆದರ್ ಈಗ ಸ್ವಲ್ಪ ಚಿಲ್ ಮಾಡ್ತಾ ಇದೀವಿ ಇಲ್ಲಿ ಕೂತ್ಕೊಂಡು
ಪ್ರೈಸ್ನು ಅಷ್ಟೇ ಓಲ್ಡ್ 1336 ಅಲ್ಲೇನು. ವಾಪಸ್ ಇಳಿತಾ ಇದೀವಿ. ಎಚ್ ಡಿ ಕ್ಯಾಮ್ರಾ ಈಗ ಬಂದಿತ್ತು, ನೆನಪಿಲ್ಲ ನಿನ್ಗೆ? ಅದೇ ಈ ಎಲ್ರಿಗೂ ಮನೆಯವ್ರು ಎಲ್ರಿಗೂ ಹಚ್ಚಿದ್ದ. ಇಲ್ಲಿ ಎಚ್ ಡಿ ನಿನ್ ರೋಗನೇ. 2 ಸಿರತೆ ಬರ್ತಾವೆ. ಮೈತ್ರ ಚಿಂತೆ ಮಾಡ್ಬೇಡ. ಗೋಬಿ ಹಿಂಗಿತ್ತು ಎಲ್ಲಿ ಕಬ್ಬೆ ಹಿಲ್ಸ್. ಕರ್ಕೊಂಡು ಹೋಗಲ್ಲ ಗುರು ನೀನು. ನಿಮ್ಮೂರಿಂದ ಎಷ್ಟು ದೂರ? ನಮ್ಮೂರಿಂದ 30 ಕಿಲೋಮೀಟರ್. ನೋಡಿ ಗೈಸ್ ಸ್ಟೀಪ್ ಹೆಂಗಿದೆ 90 ಡಿಗ್ರಿ. ಆಲ್ಮೋಸ್ಟ್ ಹಿಂಗಾಗಿ ಅವನು ಜಿಂಗು ನನ್ನ ಹಿಂಗೆ ಇದ್ರ ಮೇಲೆ ಕೂತಿದ್ದ. ಪಾಪ ಅವನಿಗೆ ಭಯ ಆಗ್ಬಿಟ್ಟಿದ್ದ ಜಿಂಗೋಗೆ. ಕಾಣಲ್ವೇ ಆಮೇಲೆ. ಓಕೆ, ಕಷ್ಟ ಇದೆ ಈಗ ಇಳಿಯೋದು. ನಂಗೆ ಬೈತಾ ಇದ್ದಾರೆ. ವಿಡಿಯೋ ಕೆಳಗೆ ಹೋಗಿ ಮಾಡ್ತೀನಿ ಗೈಸ್. ಬೈ. ನಂಗೆ ನಿಜ ಬೈತಾರೆ ಇವರು. ಎಷ್ಟು ಭಯ ಪಟ್ಕೊಂಡು ಇಳಿತಾರೆ. ಬಂದೆ. ಇಡೀ ಮಾತಂಗ ಹಿಲ್ಸ್ ಅಲ್ಲಿ ನಾವಿಬ್ಬರೇ ಇರೋದೀಗ. ಲಾಸ್ಟ್ ಇವತ್ತು ಟ್ರೆಕ್ಕಿಂಗಲ್ಲಿ ಇಡೀ ಬೆಟ್ಟದಲ್ಲಿ ಬಾ 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 ನಾವಿಬ್ಬರೇ ಹೋಗ್ತಾ ಇದೀವಿ. ಇನ್ನಿಬ್ರು ಇದಾವೆ. 2 ಕೋತಿ. ಅಲ್ಲಿ 2 ಕೋತಿ ಇದೆ. 3 ಕೋತಿ ಜೊತೆ ನಾನು ಒಬ್ಬಳೇ ಇದ್ದೀನಿ. ಇದೊಂದು ಕೋತಿ ಈಗ ಹೋಗಿಲ್ಲ ಅಂದರೆ ನನಗೂ ದರ್ಶನ್ಗೂ ಬೈತಾರೆ. ಫುಲ್ ಮಳೆ ಬಂದಿದೆ, ಜಾರ್ತಾ ಇದೆ. ಓಕೆ ಗೈಸ್, ವಿಲ್ ಸಿ ಯು ಲೇಟರ್. ತುಂಬ ಕಷ್ಟ ಇದೆ ಸ್ವಲ್ಪ. ದರ್ಶನ್ ಅಡಗ್ಲಿ, ಡೋಂಟ್ ವರಿ, ಐ ಆಮ್ ದೇರ್. ನಾನು ಇದ್ದೀನಿ ಎಚ್ ಡಿ. ನಿಮ್ಗಾಗಲಿ 28 ವರ್ಷವಾ? ಭಯ ಪಡ್ಬೇಡ ಎಚ್ ಡಿ, ನಾನು ಇದ್ದೀನಿ. ಅಪ್ಪ ಇಷ್ಟು ಕತ್ಲಲ್ಲಿ ನಿನ್ಗೆ ಹೋಗಕ್ಕಾಗಲ್ಲ. ಏನು ಕಾಣಲ್ಲ, ಅದೇ ಭಯ. ಸಾಧಿಸ್ಬಿಟ್ವಿ. ಮುಗೀತು ಟ್ರಕ್. ಇನ್ನೊಂದು ಸ್ವಲ್ಪ, ಇನ್ನೊಂದು 10 ಸ್ಟೆಪ್ಸ್ ಸಾಧಿಸ್ಬಿಟ್ವಿ ಗೈಸ್. ಲೈಟ್ ಇಲ್ಲ, ಏನಿಲ್ಲ, ಯಾವುದೋ ಬೆಟ್ಟ, ಯಾವುದೋ ದಾರಿ, ಬಟ್ ಹೋಗ್ತಾ ಇದೀವಿ. ಏನೋ ದಾರಿ ಕಾಣೋದಾಗಿದೆ. ರಾಘವೇಂದ್ರ ನಾನು ಇದ್ದೀನಿ ಅಂತ ಇವನಿಷ್ಟು ಧೈರ್ಯವಾಗಿದ್ದಾನೆ. ಇಲ್ಲ ಅಂದಿದ್ರೆ ಇಲ್ಲೇ ಚೆಡ್ಡಿಲಿ ಅದಕ್ಕೆ ಯಾರು ನನ್ನ ಕೈ ಹಿಡ್ಕೊಂಬರಕಂತ ಗೊತ್ತಾಗ್ತೈತಿ. ನಿನಗೆ ಸಪೋರ್ಟ್ ಕೊಡ್ತಾ ಇರೋದು ನಾನು. ಸಾಧಿಸ್ಬಿಟ್ವಿ. ಏನಾದರೂ ಒಂದು ಸ್ವಲ್ಪ ಎಲ್ಲೋ ಹೋಗ್ಬಿಟ್ರಿ ಇಬ್ರು ಸಣ್ಣರು ಅಂತ. ಇಬ್ರು ಕಾಯಿಲೆ ಇಲ್ಲ, ನಾನು ಅಷ್ಟೇ ಇಲ್ಲ. ಗುರು ಈಗ all I wanna say that they don't really care about us. All I wanna say that they don't really care about us. ನೀನಿಲ್ಲದ ಲೋಕ ಶೂನ್ಯ, ಬಾಳು ಬರಡು ಜನ್ಮ ತಂದ ಸೃಷ್ಟಿಯ ಅದ್ಭುತವೇ. ಅಷ್ಟೇ.